ಹಾಯ್ ಗೈಸ್, ಏನಿದೆ ಇವನು ಲೈಕ್ ಡೆಕೋರೇಷನ್ ತೋರಿಸಿದಾನೆ ಅಂತ ಅನ್ಕೊಂಡಿದ್ದೀರಾ. ಸೊ ನಾವು ಬಂದ್ಬಿಟ್ಟು ಆಷಾಢದ ಪ್ರಯುಕ್ತ ಸೊ ದೇವ್ರನ್ನ ಕರೆಸ್ತಾ ಇದ್ರಿ. ಅದಿನ ವ್ಲಾಗೆ ಇದು. ಸೊ ಇದು ಬಂದ್ಬಿಟ್ಟು ಥರ್ಸ್ಡೇ ಈವ್ನಿಂಗು. ಸೊ ಹೇಗೆ ರೆಡಿ ಮಾಡಿದ್ದೀವಿ ಅಂತ. ಸೊ ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಬ್ಲಾಗಲ್ಲಿ ಯಾವ್ದ್ರಲ್ಲೂ ನಮ್ಮ ಅಮ್ಮನ ನೋಡಿರ್ಲಿಲ್ಲ, ನೋಡ್ಕೊಂಬಿಡ್ರಿ. ಮುಖ ಮುಚ್ಚ ಮಮ್ಮಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅದೊಳಗೆ. ನಮ್ಮಮ್ಮ ಟೈಮ್ ಬಂದ್ಬಿಟ್ಟು ಎಷ್ಟು ಮಹೇಶ? 1:30 ಆದ್ರು ಮಧ್ಯ ರೋಡಲ್ಲಿ ಕೂತವ್ರೆ. ಭಯ ಗಾಬರಿ ಇಲ್ಲ. ಇವರು ನಮ್ ಡಿಯೋ ಆಂಟಿ. ಆಂಟಿ ಹಾಯ್ ಹೇಳಿ ಆಂಟಿ. ಇಂದೋಕ ಹಾಯ್. ರಮೇಶ ಅಂಕಲ್ ನೀವು ಕಂಟೆಂಟ್ ಕೊಡಿ, ಇವಾಗ ನಾವೇನ್ ಮಾಡ್ತಾ ಇದೀವಿ ಈಗ. ಎಲ್ಲರೂ ಬಂದ್ಬಿಡಿ. ಶಂತಕ ನೀನು ಹೊಸ್ದಾಗ ಸರ್ ರೀಟೇಕ್ ಅಂತ ಇವಾಗ ಮತ್ತೆ ಬರ್ತಾ ಇದ್ದೀನಿ ಇಲ್ಲಿಗೆ ಹೇಳಕ್ಕ. ಗೈಸ್ ನೋಡಿ, ರಂಗೋಲಿಗೆ ಎಲ್ಲಾದ್ರೂ ರಂಗೋಲಿ ಯಾರು ಗೊತ್ತಿಲ್ವೋ ಅವರು ಕಲ್ತ್ಕೊಬೇಕು ಅಂದ್ರೆ ಕಾಂಟ್ಯಾಕ್ಟ್ ಭಾರತಿ ಆಂಟಿ. ಆಂಟಿ ನೋಡ್ರಿ ಪ್ರಮೋಷನ್ ಮಾಡ್ತಾ ಇದೀನಿ ನಿಮ್ದು. ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಮಾರ್ನಿಂಗ್ ಬ್ಲಾಗ್ ಶುರು ಮಾಡಿದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಇವತ್ತಿನ ಸ್ಪೆಷಲ್ ನಮ್ಮ ಮನೆ ಹತ್ರ ದೇವ್ರು ಕರೆಸ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ರೆಡಿ ಆಗಿದೆ ಕಂಪ್ಲೀಟ್ಲಿ. ಇನ್ನೇನು ದೇವ್ರನ್ನ ಹೋಗಿ ಕರ್ಕೊಂಬರೋದೊಂದು ಪೆಂಡಿಂಗ್. ಸೊ ಗೈಸ್ ಫೈನಲಿ ದೇವಸ್ಥಾನ ಹತ್ರ ಬಂದ್ರಿ. ಇನ್ನೇನು ಫ್ಯಾಮಿಲಿ ಬರಬೇಕು. ಸೊ ಬಂದಿದ ತಕ್ಷಣ ಇಲ್ಲಿಂದ ದೇವರು ಬಿಡುತ್ತೆ. ಸೊ ಬನ್ನಿ ದೇವ್ರನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಫೈನಲ್ ಆಗಿ ಎಲ್ಲರೂ ದೇವಸ್ಥಾನ ಹತ್ರ ಬಂದರು. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ. ದೇವ್ರ ಈ ಜಾಗದಿಂದ ಹೊರಡುತ್ತೆ. ಬನ್ನಿ ಇವತ್ತಿನ ಪೂಜೆ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ದೇವಸ್ಥಾನದಿಂದ ಮನೆ ಹತ್ರ ದೇವ್ರನ್ನ ಕರ್ಕೊಂಬಂದ್ರೆ ಇಲ್ಲಿ ಮನೆ ಹತ್ರ ಕೆಲವೊಂದು ಪೂಜೆ ಇರುತ್ತೆ, ದೇವ್ರಿಗೆ ಎಡೆ ಹಾಕೋದಿರುತ್ತೆ. ಸೊ ಅದೆಲ್ಲ ಹೇಗೆ ನಡೀತು ಅಂತ ನೋಡಿ. ನಾವು ಪ್ರತಿ ವರ್ಷ ದೇವ್ರನ್ನ ಕರೆಸಿದಾಗೂ ಇದೇ ಥರ ನಮ್ಮ ರೋಡ್ ತುದಿಯಲ್ಲಿ ದೇವ್ರನ್ನ ಕೂರಿಸಿ ದೇವರು ರೋಡ್ ಒಳಗಡೆ ಬರೋದಕ್ಕಿಂತ ಮುಂಚೆ ಈ ಥರ ಎಡೆ ಹಾಕ್ತೀವಿ. ಫೈನಲ್ ಆಗಿ ಮಾರ್ನಿಂಗ್ ನಡಿಬೇಕಾಗಿ ಪೂಜೆ ಎಲ್ಲ ದೇವ್ರಿಗೆ ಕಂಪ್ಲೀಟಾಗಿ ನಡೀತು. ಸೊ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು, 2 o'clock. ಸೊ ಇವಾಗ 2 o'clock ನಾವು ಗೇಮ್ ಸ್ಟಾರ್ಟ್ ಮಾಡಿದ್ರಿ. ಸೊ ಫಸ್ಟ್ ಬಂದ್ಬಿಟ್ಟು ಫೀಮೇಲ್ಸ್ಗೆ ಮಡಿಕೇರಿ ಆಟ ಆಡಿಸ್ಬೇಕಾಗಿತ್ತು. ಸೊ ಆಟ ಆಡಿಸಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿದ್ದಾರೆ. ಫಸ್ಟ್ ನಾವು ಅಮ್ಮನೇ ಟ್ರೈ ಮಾಡಿದ್ರು ಮತ್ತು ಹೊಡಿಯೋಕ್ಕೆ, ಬಟ್ ಹೊಡಿಯೋಕ್ಕಾಗಿಲ್ಲ. ಸೊ ಅದಾದಮೇಲೆ 1 by 1 ಇದೇ ಥರ ಹೊಡಿತಿರ್ತಾರೆ. ಬನ್ನಿ ಹೇಗೆ ನಡೀತು ಅಂತ ನೋಡೋಣ. ಈ ಥರ ರೋಡ್ಗಳಲ್ಲಿ ದೇವ್ರನ್ನ ಕರೆಸಿ ಪ್ರೋಗ್ರಾಮ್ ಮಾಡೋದ್ರಿಂದ ಉಪಯೋಗ ಏನು ಅಂತ ಅಂದರೆ, ಯಾವತ್ತೂ ಸಹ ಸೇರಿದಿರೋಂಥ ಜನರು ಅವತ್ತಿನ ದಿವಸ ಒಟ್ಟಿಗೆ ಕುತ್ಕೊಂಡು ಆಟ ಆಡಿಕೊಂಡು ತಮಾಷೆ ಮಾಡಿಕೊಂಡು ಜಾಲಿ ಮಾಡ್ತೀವಿ. ಸೊ ಅವಾಗಾದರೂ ಗೊತ್ತಾಗುತ್ತೆ ನಮ್ಮ ನೇಬರ್ಸ್ ಯಾರು ಹೊಸ್ದಾಗಿ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಅಂತ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಆ ಡೇ ಕಂಪ್ಲೀಟಾಗಿ ಒಂದು ಥರ ಫೆಸ್ಟಿವಲ್ ವೈಬ್ಸ್ ಇರುತ್ತೆ.
ಜಂಪ್ ಮಾಡಿರಿ. ಸೊ ಫೈನಲ್ ಆಗಿ ಫೀಮೇಲ್ಸ್ ಎಲ್ಲ ಬಂದ್ಬಿಟ್ಟು ಮಡಿಕೆ ಹೊಡೆದಿದ್ದು ಗೇಮ್ನ ಮುಗಿಸಿದ್ರು. ಅದರಲ್ಲಿ ಒಬ್ಬರು ಮಾತ್ರ ಹೊಡೆದಿದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹುಡುಗರು ಶುರು ಮಾಡಿದ್ವಿ. ಬನ್ನಿ ನಮ್ಮ ಹುಡುಗರು ಆಟ ಹೇಗಿತ್ತು ಅಂತ ನೋಡಿ. ಎಲ್ಲರೂ ಕಡ್ಡಿಯಿಂದ ಮಡಿಕೆ ಕೊಡ್ದು ಮಡಿಕೆ ಹೊಡಿತಿದ್ರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಡ್ಡಿಯಿಂದ ದಾರು ಕೊಡ್ದು ಮಡಿಕೆನ ಬ್ರೇಕ್ ಮಾಡಿದೆ. ಆಟಗಳನ್ನೆಲ್ಲ ಆಡಾದ್ಮೇಲೆ ಸಾಯಂಕಾಲ ಆಯಿತು. ಟಮ್ಟವ್ರು ಬಂದಿದ್ದರು, ಮಳೆ ಶುರು ಆಗಿತ್ತು. ಸೊ ಆ ಮಳೆಲೂ ಸಹ ನಮ್ಮ ರೋಡಲ್ಲಿ ಇದ್ದಿದ್ದ ಜನಗಳು ಡ್ಯಾನ್ಸ್ ಆಡ್ತಿದ್ರು. ಸೊ ನಾವು ಸಹ ಡ್ಯಾನ್ಸ್ ಆಡಿದ್ರಿ. ಬಟ್ ಮಳೆ ನಿಂತ ಮೇಲೆ ಡ್ಯಾನ್ಸ್ ಆಡಿದ್ರೆ ಇನ್ನೇನು ದೇವ್ರನ್ನೂ ಸಹ ಎತ್ತೋ ಟೈಮ್ ಆಗಿತ್ತು. ಬನ್ನಿ ಈ ವ್ಲಾಗ್ ಏನೇನಾಯಿತು ಮುಂದೆ ಅಂತ ನೋಡೋಣ. ದೇವ್ರನ್ನ ಎತ್ತೋಕ್ಕೆ ಆಲ್ಮೋಸ್ಟ್ ಬೆಳ್ಳಿರಥನೂ ಬಂದಿತ್ತು. ಸೊ ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಆಯಿತು ಪ್ರಿಪ್ರೇಷನ್ನು. ಇನ್ನೇನು ದೇವ್ರನ್ನೂ ಸಹ ಎತ್ತುತ್ತಾ ಇದ್ವಿ. ದೇವ್ರನ್ನೆಲ್ಲ ಕುಣಿಸಿ ಬೆಳ್ಳಿ ರಥಕ್ಕೇನೋ ಹತ್ತಿಸಿದ್ರಿ. ಬಟ್ ಏನಂದ ಅಂದರೆ ಇಲ್ಲಿ ಒಂದು ದಿವಸ ದೇವ್ರನ್ನ ಕರ್ಸ್ಕೊಂಬರೋಕ್ಕೆ ಆಲ್ಮೋಸ್ಟ್ ನಾವು ಹತ್ರ 1 ಮಂತ್ವರೆಗೂ ಕೆಲಸ ಮಾಡಿರ್ತೀವಿ. ಬಟ್ ಆ ಡೇ ಅದಿಷ್ಟು ಬೇಗ ಮುಗ್ದೋಗುತ್ತೆ ಅಂತ ಗೊತ್ತಾಗಲ್ಲ. ಫೈನಲಿ ಆ ಡೇನೇ ಮುಗೀತು. ಅಂತೂ ಇಂತೂ ಸಾಯಂಕಾಲ ಮತ್ತೆ ದೇವ್ರನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ರಿ. ಸೊ ಅದೇ ದೇವ್ರ ಪೂಜೆ ಸಹ ತುಂಬ ಚೆನ್ನಾಗಾಯಿತು ಎವ್ರಿ ಇಯರ್ ಕಂಪೇರ್ ಮಾಡಿದ್ರೆ. ಬಿಕಾಸ್ ಇದು ಆಲ್ರೆಡಿ ನಮ್ಮದು 4th ಇಯರ್ ಸೆಲೆಬ್ರೇಷನ್ ಆಗಿತ್ತು. ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಎಲ್ಲರೂ ಖುಷಿಯಿಂದ ದೇವ್ರನ್ನ ದೇವಸ್ಥಾನ ಕರ್ಕೊಂಡೋಗಿ ಬಿಟ್ರಿ. ಸೊ ನೋಡ್ಬೋದು, ಇದಾಗಿತ್ತು ನನ್ನ ಈ ಒಂದು ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.